ರಾಜಕೀಯ ಪಯಣದಲ್ಲಿ 50 ವರ್ಷಗಳನ್ನ ಬಿಎಸ್ ಯಡಿಯೂರಪ್ಪನವರು ಪೂರೈಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳನ್ನ ತಯಾರಿಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಅದರ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಸಮಾವೇಶವನ್ನ ಯಶಸ್ವಿಯಾಗಿಸಬೇಕು. ಆ ಸಮಾವೇಶ ಯಶಸ್ವಿಯಾಗಬೇಕು ಅಂತಂದ್ರೆ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ. ಆ ಜವಾಬ್ದಾರಿ ಹಂಚಿಕೆಯ ನಿಮಿತ್ತ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಅತಿಥಿಗಳಿಗೆ ಆಹ್ವಾನ ನೀಡುವಂಥದ್ದಾಗಿರ್ಬೋದು, ವೇದಿಕೆ ನಿರ್ಮಾಣ ಆಗಿರ್ಬೋದು, ಅದರ ಜೊತೆಯಲ್ಲಿ ಊಟ, ವಾಹನದ ವ್ಯವಸ್ಥೆ, ಇನ್ನಿತರ ಕೆಲಸ ಕಾರ್ಯಗಳು, ಪಕ್ಷದಲ್ಲಿ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತಹದ್ದಾಗಿರ್ಬೋದು, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದಾಗಿರ್ಬೋದು. ಈ ಅಭಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಲಕ್ಷಾಂತರ ಜನರನ್ನ ನಿರ್ವಹಿಸುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪೂರ್ವ ತಯಾರಿಯ ಬಗ್ಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ. ರಾಜಕೀಯ ಪಯಣದಲ್ಲಿ 50 ವರ್ಷಗಳನ್ನ ಬಿಎಸ್ ಯಡಿಯೂರಪ್ಪನವರು ಪೂರೈಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳನ್ನ ತಯಾರಿಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಅದರ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಸಮಾವೇಶವನ್ನ ಯಶಸ್ವಿಯಾಗಿಸಬೇಕು. ಆ ಸಮಾವೇಶ ಯಶಸ್ವಿಯಾಗಬೇಕು ಅಂತಂದ್ರೆ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ. ಆ ಜವಾಬ್ದಾರಿ ಹಂಚಿಕೆಯ ನಿಮಿತ್ತ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಅತಿಥಿಗಳಿಗೆ ಆಹ್ವಾನ ನೀಡುವಂಥದ್ದಾಗಿರ್ಬೋದು, ವೇದಿಕೆ ನಿರ್ಮಾಣ ಆಗಿರ್ಬೋದು, ಅದರ ಜೊತೆಯಲ್ಲಿ ಊಟ, ವಾಹನದ ವ್ಯವಸ್ಥೆ, ಇನ್ನಿತರ ಕೆಲಸ ಕಾರ್ಯಗಳು, ಪಕ್ಷದಲ್ಲಿ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತಹದ್ದಾಗಿರ್ಬೋದು, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದಾಗಿರ್ಬೋದು. ಈ ಅಭಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಲಕ್ಷಾಂತರ ಜನರನ್ನ ನಿರ್ವಹಿಸುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪೂರ್ವ ತಯಾರಿಯ ಬಗ್ಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ. ರಾಜಕೀಯ ಪಯಣದಲ್ಲಿ 50 ವರ್ಷಗಳನ್ನ ಬಿಎಸ್ ಯಡಿಯೂರಪ್ಪನವರು ಪೂರೈಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳನ್ನ ತಯಾರಿಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಅದರ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಸಮಾವೇಶವನ್ನ ಯಶಸ್ವಿಯಾಗಿಸಬೇಕು. ಆ ಸಮಾವೇಶ ಯಶಸ್ವಿಯಾಗಬೇಕು ಅಂತಂದ್ರೆ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ. ಆ ಜವಾಬ್ದಾರಿ ಹಂಚಿಕೆಯ ನಿಮಿತ್ತ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಅತಿಥಿಗಳಿಗೆ ಆಹ್ವಾನ ನೀಡುವಂಥದ್ದಾಗಿರ್ಬೋದು, ವೇದಿಕೆ ನಿರ್ಮಾಣ ಆಗಿರ್ಬೋದು, ಅದರ ಜೊತೆಯಲ್ಲಿ ಊಟ, ವಾಹನದ ವ್ಯವಸ್ಥೆ, ಇನ್ನಿತರ ಕೆಲಸ ಕಾರ್ಯಗಳು, ಪಕ್ಷದಲ್ಲಿ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತಹದ್ದಾಗಿರ್ಬೋದು, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದಾಗಿರ್ಬೋದು. ಈ ಅಭಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಲಕ್ಷಾಂತರ ಜನರನ್ನ ನಿರ್ವಹಿಸುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪೂರ್ವ ತಯಾರಿಯ ಬಗ್ಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ. ರಾಜಕೀಯ ಪಯಣದಲ್ಲಿ 50 ವರ್ಷಗಳನ್ನ ಬಿಎಸ್ ಯಡಿಯೂರಪ್ಪನವರು ಪೂರೈಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳನ್ನ ತಯಾರಿಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಅದರ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಸಮಾವೇಶವನ್ನ ಯಶಸ್ವಿಯಾಗಿಸಬೇಕು. ಆ ಸಮಾವೇಶ ಯಶಸ್ವಿಯಾಗಬೇಕು ಅಂತಂದ್ರೆ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ. ಆ ಜವಾಬ್ದಾರಿ ಹಂಚಿಕೆಯ ನಿಮಿತ್ತ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಅತಿಥಿಗಳಿಗೆ ಆಹ್ವಾನ ನೀಡುವಂಥದ್ದಾಗಿರ್ಬೋದು, ವೇದಿಕೆ ನಿರ್ಮಾಣ ಆಗಿರ್ಬೋದು, ಅದರ ಜೊತೆಯಲ್ಲಿ ಊಟ, ವಾಹನದ ವ್ಯವಸ್ಥೆ, ಇನ್ನಿತರ ಕೆಲಸ ಕಾರ್ಯಗಳು, ಪಕ್ಷದಲ್ಲಿ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತಹದ್ದಾಗಿರ್ಬೋದು, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದಾಗಿರ್ಬೋದು. ಈ ಅಭಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಲಕ್ಷಾಂತರ ಜನರನ್ನ ನಿರ್ವಹಿಸುವಂತಹ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪೂರ್ವ ತಯಾರಿಯ ಬಗ್ಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ.
ರಾಜಕೀಯ ಪಯಣದಲ್ಲಿ 50 ವರ್ಷಗಳನ್ನ ಬಿಎಸ್ ಯಡಿಯೂರಪ್ಪನವರು ಪೂರೈಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳನ್ನ ತಯಾರಿಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಅದರ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಸಮಾವೇಶವನ್ನ ಯಶಸ್ವಿಯಾಗಿಸಬೇಕು. ಆ ಸಮಾವೇಶ ಯಶಸ್ವಿಯಾಗಬೇಕು ಅಂತಂದ್ರೆ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ. ಆ ಜವಾಬ್ದಾರಿ ಹಂಚಿಕೆಯ ನಿಮಿತ್ತ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಅತಿಥಿಗಳಿಗೆ ಆಹ್ವಾನ ನೀಡುವಂಥದ್ದಾಗಿರ್ಬೋದು, ವೇದಿಕೆ ನಿರ್ಮಾಣ ಆಗಿರ್ಬೋದು, ಅದರ ಜೊತೆಯಲ್ಲಿ ಊಟ, ವಾಹನದ ವ್ಯವಸ್ಥೆ, ಇನ್ನಿತರ ಕೆಲಸ ಕಾರ್ಯಗಳು, ಪಕ್ಷದಲ್ಲಿ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತಹದ್ದಾಗಿರ್ಬೋದು, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದಾಗಿರ್ಬೋದು. ಈ ಅಭಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಲಕ್ಷಾಂತರ ಜನರನ್ನ ನಿರ್ವಹಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪೂರ್ವ ತಯಾರಿಯ ಬಗ್ಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ. ರಾಜಕೀಯ ಪಯಣದಲ್ಲಿ 50 ವರ್ಷಗಳನ್ನ ಬಿಎಸ್ ಯಡಿಯೂರಪ್ಪನವರು ಪೂರೈಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳನ್ನ ತಯಾರಿಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಅದರ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಸಮಾವೇಶವನ್ನ ಯಶಸ್ವಿಯಾಗಿಸಬೇಕು. ಆ ಸಮಾವೇಶ ಯಶಸ್ವಿಯಾಗಬೇಕು ಅಂತಂದ್ರೆ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ. ಆ ಜವಾಬ್ದಾರಿ ಹಂಚಿಕೆಯ ನಿಮಿತ್ತ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಅತಿಥಿಗಳಿಗೆ ಆಹ್ವಾನ ನೀಡುವಂಥದ್ದಾಗಿರ್ಬೋದು, ವೇದಿಕೆ ನಿರ್ಮಾಣ ಆಗಿರ್ಬೋದು, ಅದರ ಜೊತೆಯಲ್ಲಿ ಊಟ, ವಾಹನದ ವ್ಯವಸ್ಥೆ, ಇನ್ನಿತರ ಕೆಲಸ ಕಾರ್ಯಗಳು, ಪಕ್ಷದಲ್ಲಿ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತಹದ್ದಾಗಿರ್ಬೋದು, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದಾಗಿರ್ಬೋದು. ಈ ಅಭಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಲಕ್ಷಾಂತರ ಜನರನ್ನ ನಿರ್ವಹಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪೂರ್ವ ತಯಾರಿಯ ಬಗ್ಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ. ರಾಜಕೀಯ ಪಯಣದಲ್ಲಿ 50 ವರ್ಷಗಳನ್ನ ಬಿಎಸ್ ಯಡಿಯೂರಪ್ಪನವರು ಪೂರೈಸಿದ್ದಾರೆ. ಆ ನಿಟ್ಟಿನಲ್ಲಿ ಒಂದು ಅಭಿಮಾನೋತ್ಸವವನ್ನ ಮಾಡಬೇಕು ಅನ್ನುವಂತ ಸಿದ್ಧತೆಗಳನ್ನ ತಯಾರಿಗಳನ್ನ ಈಗ ಮಾಡಿಕೊಳ್ಳಲಾಗ್ತಾ ಇದೆ. ಈಗಾಗಲೇ ದಿನಾಂಕ ನಿಗದಿಯಾಗಿದೆ. ಅದರ ಜೊತೆಯಲ್ಲಿ ಭೂಮಿ ಪೂಜೆಯನ್ನ ಕೂಡ ನೆರವೇರಿಸಲಾಗಿದೆ. ಒಂದು ಕಡೆ ವೇದಿಕೆ ಸಿದ್ಧತೆ ಕಾರ್ಯಕ್ರಮ ನಡೀತಾ ಇದೆ. ವೇದಿಕೆಯನ್ನ ಸಿದ್ಧಗೊಳಿಸಲಾಗ್ತಾ ಇದೆ. ಅದರ ಜೊತೆಯಲ್ಲಿ ಈ ಕಾರ್ಯಕ್ರಮದ ಪೂರ್ವ ತಯಾರಿಯ ಬಗ್ಗೆ ಇವತ್ತು ಸಭೆಯನ್ನ ನಡೆಸಲಾಗುತ್ತೆ. ಸಮಾವೇಶವನ್ನ ಯಶಸ್ವಿಯಾಗಿಸಬೇಕು. ಆ ಸಮಾವೇಶ ಯಶಸ್ವಿಯಾಗಬೇಕು ಅಂತಂದ್ರೆ ಎಲ್ಲ ನಾಯಕರಿಗೂ ಕೂಡ ಒಂದಷ್ಟು ಜವಾಬ್ದಾರಿಗಳನ್ನ ಕೊಡಬೇಕಾಗುತ್ತೆ. ಆ ಜವಾಬ್ದಾರಿ ಹಂಚಿಕೆಯ ನಿಮಿತ್ತ ಇವತ್ತು ಸಭೆಯನ್ನ ಕರೆಯಲಾಗಿದೆ. ಅತಿಥಿಗಳಿಗೆ ಆಹ್ವಾನ ನೀಡುವಂಥದ್ದಾಗಿರ್ಬೋದು, ವೇದಿಕೆ ನಿರ್ಮಾಣ ಆಗಿರ್ಬೋದು, ಅದರ ಜೊತೆಯಲ್ಲಿ ಊಟ, ವಾಹನದ ವ್ಯವಸ್ಥೆ, ಇನ್ನಿತರ ಕೆಲಸ ಕಾರ್ಯಗಳು, ಪಕ್ಷದಲ್ಲಿ ಒಂದಷ್ಟು ಜನರನ್ನ ಒಗ್ಗೂಡಿಸುವಂತಹದ್ದಾಗಿರ್ಬೋದು, ಕಾರ್ಯಕರ್ತರನ್ನ ಒಗ್ಗೂಡಿಸುವಂಥದ್ದಾಗಿರ್ಬೋದು. ಈ ಅಭಿಮಾನೋತ್ಸವಕ್ಕೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕೂಡ ಆಗಮಿಸುವಂತಹ ನಿರೀಕ್ಷೆ ಇರೋದ್ರಿಂದ ಲಕ್ಷಾಂತರ ಜನರನ್ನ ನಿರ್ವಹಿಸುವಂತ ನಿಟ್ಟಿನಲ್ಲೂ ಕೂಡ ಒಂದಷ್ಟು ಸಿದ್ಧತೆಗಳನ್ನ ಮಾಡಿಕೊಳ್ಬೇಕಾಗಿದೆ. ಅದೇ ನಿಟ್ಟಿನಲ್ಲಿ ಇವತ್ತು ಪೂರ್ವ ತಯಾರಿಯ ಬಗ್ಗೆ ಸಭೆಯನ್ನ ನಿಗದಿಪಡಿಸಲಾಗಿದೆ.